ಹೆಲೋ ಫ್ರೆಂಡ್ಸ್ ಆ್ಯಂಡ್ ವೀವರ್ಸ್, ತುಂಬ ಜನಕ್ಕೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬ್ಯಾಟ್ರಿ ಯಾವ ಥರ ಚೆಕ್ ಮಾಡಬೇಕು, ಯಾವ ಥರ ಇದು ಬ್ಯಾಟ್ರಿ ಪಾಯಿಂಟ್ಸು ಇಳಿಯುತ್ತೆ, ತುಂಬ ಜನಕ್ಕೆ ಇದು ಡೌಟ್ಸ್ ಇತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯಾವ ಥರ ಬ್ಯಾಟ್ರಿ ಪಾಯಿಂಟ್ಸ್ ಇಳಿಯುತ್ತೆ, ಯಾವ ಥರ ನಾವು ಬ್ಯಾಟ್ರಿನ ನೋಡಬೇಕು, ಯಾವ ಥರ ಬ್ಯಾಟ್ರಿ ಎಷ್ಟಿದೆ, ಎಷ್ಟು ಪಾಯಿಂಟ್ ಇದೆ, ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು, ಆ ಥರ ನಾವು ಯಾವ ಥರ ನೋಡಬೇಕಂದ್ರೆ, ಈಗ ನಮ್ಮ ಎಲೆಕ್ಟ್ರಿಕ್ ಸ್ಕೂಟ್ರು ಫುಲ್ ಚಾರ್ಜಿಂಗಲ್ಲಿದೆ. ನಾನು ಇವಾಗ ಫುಲ್ ಚಾರ್ಜಿಂಗ್ ಮಾಡಿ ಓಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಬ್ಯಾಟ್ರಿ ಇಲ್ಲಿ ಇಂಡಿಕೇಷನ್ ತೋರಿಸ್ತಾ ಇದೆ. ಗ್ರೀನ್ ಕಲರ್ ಇದು ಪಾಯಿಂಟ್ ಇದೆಯಲ್ಲ, 3 ಪಾಯಿಂಟ್, ಇದು ಫುಲ್ ಆಗಿದೆ. ಇದು ಫುಲ್ ಕಂಪ್ಲೀಟ್ ನಾನು ಥ್ರೋಟಲ್ ಯೂಸ್ ಮಾಡಿ ಫುಲ್ ಎಕ್ಸಿಲೇಟರ್ ಕೊಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಮೋಡಲ್ಲಿ. ಯಾವುದು ಪಾಯಿಂಟು ಇವಾಗ ಇಳಿತಾ ಇಲ್ಲ. ಎಲೆಕ್ಟ್ರಿಕ್ ಸ್ಕೂಟ್ರ್ ಬ್ಯಾಟ್ರಿ ರೈಡಲ್ಲೇ ಕಂಪ್ಲೀಟ್ ಗೊತ್ತಾಗೋದು, ರನ್ನಿಂಗ್ ಗಾಡಿಯಲ್ಲೇ ಎಷ್ಟು ಬ್ಯಾಟ್ರಿ ಇದೆ ಅಂತ ಗೊತ್ತಾಗೋದು. ನಿಲ್ಸಿರೋ ಗಾಡಿಯಲ್ಲಿ ನೀವು ಚೆಕ್ ಮಾಡಿದ್ರೆ ಫುಲ್ ತೋರಿಸುತ್ತೆ, ಆಮೇಲೆ ಮೂವ್ ಮಾಡಿದ್ರೆ ಪಾಯಿಂಟ್ ಡ್ರಾಪ್ ಆಗುತ್ತೆ. ಈ ಥರ ನಮಗೆ ಪ್ರಾಪರ್ ಗೊತ್ತಾಗಲ್ಲ. ರನ್ನಿಂಗ್ ಗಾಡಿಯಲ್ಲೇ ಎಷ್ಟು ಬ್ಯಾಟ್ರಿ ಇದೆ ಅಂತ, ಎಷ್ಟು ಪಾಯಿಂಟ್ ಬ್ಯಾಟ್ರಿ ಇದೆ ಅಂತ ನಮಗೆ ಗೊತ್ತಾಗೋದು ಫ್ರೆಂಡ್ಸ್. ಇವಾಗ ನಾನು ನೈಟಲ್ಲಿ ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಡೇ ಅಲ್ಲಿ ಮೀಟ್ರ್ ಪ್ರಾಪರ್ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾನು ನೈಟಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ಸೆಕೆಂಡ್ ಮೋಡಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ 25 ಸ್ಪೀಡು ಹೋಗ್ತಾ ಇದೆ ಆಲ್ಮೋಸ್ಟು. ಇವಾಗ ನಾನು ಥ್ರೋಟಲ್ಲಿ ಎಕ್ಸಿಲೇಟರ್ ಕೊಟ್ಟರೆ 1 ಪಾಯಿಂಟ್ ಬ್ಯಾಟ್ರಿ ಡೌನ್ ಆಗುತ್ತೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಕ್ಸಿಲೇಟರ್ ಕೊಟ್ಟರೆ 1 ಪಾಯಿಂಟ್ ಡ್ರಾಪ್ ಆಗ್ತಾ ಇದೆ. ಎಕ್ಸಿಲೇಟರ್ ಬಿಟ್ಟಿದ ತಕ್ಷಣ ಏನೂ ಲೋಡ್ ಇರಲ್ಲ, ತಿರ್ಗಾ ಅದು 1 ಪಾಯಿಂಟ್ ಅದು ಬಿಡುತ್ತೆ. ರನ್ನಿಂಗಲ್ಲೇ ನಮಗೆ ಎಕ್ಸಿಲೇಟರ್ ಕೊಟ್ಟರೆ ಗೊತ್ತಾಗೋದು 1 ಪಾಯಿಂಟ್ ಯೂಸ್ಫುಲ್ ಆಗಿದೆ, 1 ಪಾಯಿಂಟ್ ಖಾಲಿ ಆಗಿದೆ ನಮ್ಮ ಬ್ಯಾಟ್ರಿ. ಅದಕ್ಕೋಸ್ಕರ ಎಕ್ಸಿಲೇಟರ್ ಬಿಟ್ಬಿಟ್ಟು ನಾವು ನೋಡಿದ್ರೆ ಇದು ಗೊತ್ತಾಗಲ್ಲ ಫ್ರೆಂಡ್ಸ್, ಎಷ್ಟು ಬ್ಯಾಟ್ರಿ ಇದೆ. ತಿರ್ಗಾ ನಮಗೆ ಫುಲ್ಲೇ ತೋರಿಸುತ್ತೆ ಬ್ಯಾಟ್ರಿ. ಎಕ್ಸಿಲೇಟರ್ ಕೊಟ್ಟು ಇದು ಚೆಕ್ ಮಾಡಬೇಕು ಫ್ರೆಂಡ್ಸ್, ಬ್ಯಾಟ್ರಿ ಎಷ್ಟು ಪಾಯಿಂಟ್ ಇದೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ರನ್ನಿಂಗ್ ಗಾಡಿಯಲ್ಲೇ ಚೆಕ್ ಮಾಡಬೇಕು. ಇವಾಗ ನೋಡಿ, ಕಂಪ್ಲೀಟ್ ಬ್ಯಾಟ್ರಿ ಡೌನ್ ಆಗಿದೆ. ಎಕ್ಸಿಲೇಟರ್ ಬಿಟ್ಟಿದ ತಕ್ಷಣ ತಿರ್ಗಾ ಬ್ಯಾಟ್ರಿ ರೈಸ್ ಆಗ್ತಾ ಇದೆ, ಬ್ಯಾಟ್ರಿ ಪಾಯಿಂಟ್ಸ್ ತೋರಿಸ್ತಾ ಇದೆ. ಇವಾಗ ಎಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಪಾಯಿಂಟ್ಸ್ ಡ್ರಾಪ್ ಆಗ್ತಾ ಇದೆ ಫ್ರೆಂಡ್ಸ್. ಪ್ರಾಪರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಎಕ್ಸಿಲೇಟರ್ ಬಿಟ್ಟರೆ ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ, ಎಕ್ಸಿಲೇಟರ್ ಕೊಟ್ಟರೆ ಪಾಯಿಂಟ್ಸ್ ಕಡಿಮೆ ಆಗುತ್ತೆ. ಇವಾಗ ಇಲ್ಲಿ ನಮಗೆ ಬ್ಯಾಟ್ರಿ ಚಾರ್ಜಿಂಗ್ ಸಿಂಬಲ್ ಒಂದು ತೋರಿಸ್ತಾ ಇದೆ, ಚಾರ್ಜ್ ಮಾಡಿ ಅಂತ. ಇನ್ನೂ ನಾವು ಯೂಸ್ ಮಾಡ್ತಾ ಇದ್ದರೆ, ಡ್ರೈವಿಂಗ್ ಮಾಡ್ತಾನೆ ಇದ್ದರೆ, ಬ್ಯಾಟ್ರಿ ಡೌನ್ ಆಗಿ ಕೂಡ ನಾವು ಹೋಗ್ತಾನೆ ಇದ್ದರೆ ಇದು ಕಂಪ್ಲೀಟ್ ಬ್ಯಾಟ್ರಿ ಇಂಡಿಕೇಷನ್ನೇ ಬ್ಲಿಂಕ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್. ಅದನ್ನು ನಾನು ತೋರಿಸ್ತೀನಿ ಈ ವಿಡಿಯೋಲ್ಲಿ, ಯಾವ ಥರ ಬ್ಲಿಂಕ್ ಮಾಡುತ್ತೆ ಕಂಪ್ಲೀಟ್ ಬ್ಯಾಟ್ರಿ ಡೌನ್ ಆಗ್ತಾ ಇದ್ದರೆ. ಇವಾಗ ನಾನು ಬ್ಯಾಟ್ರಿ ಡೌನ್ ಆಗಿದೆ, ಸ್ಕೂಟ್ರ್ ನಮ್ಮದು ಸ್ಲೋ ಆಗೋಗ್ಬಿಟ್ಟಿದೆ, ಸ್ಪೀಡ್ ತೊಗೊಳ್ತಾ ಇಲ್ಲ, ಲೋ ಸ್ಪೀಡಲ್ಲಿ ನಾವು ಹೋಗ್ತಾ ಇದ್ದೀರಿ. 16 ಸ್ಪೀಡಲ್ಲಿ ಹೋಗ್ತಾ ಇದೆ, 16 to 17. ನಾವು ಥ್ರೋಟಲ್ ಬಿಟ್ಟಿದ ತಕ್ಷಣ ಬ್ಯಾಟ್ರಿ ಪಾಯಿಂಟ್ ಇದೆಯಲ್ಲ ಇನ್ಕ್ರೀಸ್ ಆಗುತ್ತೆ, ತಿರ್ಗಾ ಥ್ರೋಟಲ್ ಕೊಟ್ಟರೆ ಬ್ಯಾಟ್ರಿ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ರನ್ನಿಂಗ್ ಗಾಡಿಯಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟು ಪಾಯಿಂಟ್ ಇದೆ. ಇವಾಗ ರೆಡ್ ಪಾಯಿಂಟ್ ಮಾತ್ರ ನಮ್ಮ ಗಾಡಿಯಲ್ಲಿ ಬ್ಯಾಟ್ರಿ ಮಿಕ್ಕಿದೆ. ಇವಾಗ ಅದೂ ಖಾಲಿ ಆದರೆ ನೋಡಿ ಈ ಥರ ಬ್ಲಿಂಕ್ ಕೊಡುತ್ತೆ. ಕಂಪ್ಲೀಟ್ ರೆಡ್ ಪಾಯಿಂಟು ನಮ್ಮದು ಖಾಲಿ ಆಯಿತು. ಇವಾಗ ಬ್ಯಾಟ್ರಿ ಇಂಡಿಕೇಷನ್ ಬ್ಲಿಂಕ್ ಕೊಡ್ತಾ ಇದೆ, ಚಾರ್ಜಿಂಗ್ ಮಾಡಲೇಬೇಕು ಅಂತ. ಅರ್ಥ ಆಯ್ತಾ ಫ್ರೆಂಡ್ಸ್, ಯಾವ ಥರ ಬ್ಯಾಟ್ರಿಯನ್ನು ಚೆಕ್ ಮಾಡಬೇಕು ಅಂತ. ರನ್ನಿಂಗ್ ಮೋಡಲ್ಲೇ ಚೆಕ್ ಮಾಡಬೇಕು, ನಿಲ್ಸಿರೋ ಗಾಡಿಯಲ್ಲಿ ಚೆಕ್ ಮಾಡಬಾರ್ದು. ಇವಾಗ ನಾನು ಓಡಿಸ್ತಾ ಇದ್ದೀನಿ, ಕಂಪ್ಲೀಟ್ ಬ್ಯಾಟ್ರಿ ಡೌನ್ ತೋರಿಸ್ತಾ ಇದೆ, ಇಂಡಿಕೇಷನ್ ಕೊಡ್ತಾ ಇದೆ. ನಾನು ಗಾಡಿ ತೊಗೊಂಡು ಹೋಗಿ ನಿಲ್ಲಿಸ್ಬಿಟ್ರೆ ತಿರ್ಗಾ ಅದು ಬ್ಯಾಟ್ರಿ ಪಾಯಿಂಟ್ಸ್ ಇನ್ಕ್ರೀಸ್ ಆಗೋಗ್ಬಿಡುತ್ತೆ. ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಇದೆ ಇಷ್ಟು ಪಾಯಿಂಟು ಇದೆ ಅಂತ ತೊಗೊಂಡು ಹೋಗ್ತೀರಿ, ಅಷ್ಟು ಪಾಯಿಂಟ್ ಇರೋದಿಲ್ಲ. ರನ್ನಿಂಗ್ ಮೋಡಲ್ಲೇ ನಾವು ನೋಡಬೇಕು. ಇವಾಗ ಕಂಪ್ಲೀಟ್ ಖಾಲಿ ಆಗಿದೆ ಫ್ರೆಂಡ್ಸ್.